ನಮಸ್ತೆ ರೈತ ಬಾಂಧವರೇ, ಇವತ್ತು ನಾವು ಹರಿಹರ ತಾಲೂಕಿನ ಒಂದು ಕೊಕ್ಕನೂರು ಗ್ರಾಮದ ಒಂದು ಭತ್ತದ ಗದ್ದೆಗೆ ಬಂದಿದ್ದೀವಿ. ಈ ಭಾಗದಲ್ಲಿ ನಮ್ಮ ಗ್ರೋಮೋರ್ ರೈತರು ಹಲವಾರು ಜನ ಇದ್ದಾರೆ. ಸೊ ಅದರಲ್ಲಿ ಕೆಲವರು ನಮ್ಮ ಗ್ರೋಮೋರ್ ಉತ್ಪನ್ನವಾದ ಮನಸಾಯಿಲ್ನ ಅವರು ಭತ್ತದಲ್ಲಿ ಬಳಸಿದ್ದಾರೆ. ಸೊ ಇದರಿಂದ ಅವರಿಗೆ ಯಾವ್ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದನ್ನ ಅವರಲ್ಲಿ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹನುಮಗೌಡ ಅಂತ ಸರ್. ಹನುಮನಗೌಡ ಅಂತ ಸರ್. ಸೊ ನೀವು ಭತ್ತದ ಬೆಳೆಯಲ್ಲಿ ಈ ಮನಸಾಯಿಲ್ನ ಬಳಸಿದ್ದೀವಿ ಅಂತ ಕೇಳ್ಪಟ್ವಿ. ಹ್ಞೂ ಸರ್. ಸೊ ನಿಮಗೆ ಯಾವ ರೀತಿ ಒಂದು ಇದು ಉಪಯೋಗ ಆಗಿದೆ ಭತ್ತದ ಬೆಳೆಯಲ್ಲಿ ಅಂತ ನಮ್ಮೆಲ್ಲ ರೈತ ಬಾಂಧವರಿಗೆ ತಿಳಿಸಿ ಸರ್. ಸರ್, ಇದನ್ನ ಹಾಕೋದ್ರಿಂದ ಬೇರೆ ಉತ್ಪನ್ನ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಗೆಡೆ ಚೆಂಟಿನೂ ಉಡುತ್ತೆ, ಆಮೇಲೆ ಕಾಳಕ್ಕೆ ದೃಢವಾಗಿ ಬರುತ್ತೆ ಸರ್. ನಂತರ ಮತ್ತೆ ಇಳುವರಿಯಲ್ಲಿ ಏನಾದರೂ ಇಳುವರಿನೂ ಹೆಚ್ಚುವರಿ ಆಗಿದೆ ಸರ್. ಓಕೆ, ಇಳುವರಿ 40 ಚೀಲ ಬಂದಿದೆ ಸರ್. ಅದಕ್ಕಿಂತ ಮುಂಚೆ ಎಷ್ಟು ಬರ್ತಿತ್ತ? 35 ಚೀಲ 32 ಚೀಲ ಬರೋ ಸರ್. ಸೊ ಅದರಲ್ಲಿ ನಾವೀಗ ಒಂದು ತೆಂಡೆಯನ್ನು ತಗೊಂಡು ಸೊ ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡೋಣ. ರೈತ ಬಾಂಧವರೇ, ಈಗ ತಾನೇ ನಾವು ನೋಡಿದ್ವಲ್ಲ, ಇದೇ ಗದ್ದೆಯಿಂದ ಏನು ನಾವು ತಗೊಂಡ್ವಲ್ಲ ಅದರ ಸ್ಯಾಂಪಲ್ಲು ನೋಡ್ಬೋದು, ಬೇರು ಯಾವ ರೀತಿ ಉದ್ದ ಬಂದಿದೆ ಅಂತ. ಸೊ ನಿಮಗೆ ಮೊದಲನೇ ಹಂತದಲ್ಲಿ ಈ ಬೇರು ಬೆಳವಣಿಗೆ ನಿಮಗೆ ಅತಿ ಹೆಚ್ಚಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಬೇರು ಎಷ್ಟು ನಿಮಗೆ ಉದ್ದ ಅಥವಾ ದಪ್ಪ ಆಗಲಿ, ಮರಿ ಬೇರುಗಳ ಸಂಖ್ಯೆ ಈಗ ನೋಡ್ಬೋದು, ಚಿಕ್ಕ ಚಿಕ್ಕ ಬೇರುಗಳು, ಈ ದೊಡ್ಡ ಬೇರುಗಳ ಜೊತೆ ಮರಿ ಬೇರುಗಳ ಸಂಖ್ಯೆನೂ ಸಹ ಇದು ಜಾಸ್ತಿ ಮಾಡೋದ್ರಿಂದ ಭೂಮಿಯಲ್ಲಿ ಇರೋ ಎಲ್ಲ ಪೋಷಕಾಂಶಗಳನ್ನು ಸಹ ಇದು ಹೀರಿ ತನ್ನ ಬೆಳೆಗೆ ಒದಗಿಸ್ಕೊಡುತ್ತೆ. ಸೊ ಇದರಿಂದ ಮೊದಲ ಹಂತದಲ್ಲಿ ನೀವು ಬೇರು ಬೆಳವಣಿಗೆ ನೋಡ್ಬೋದು. ನೋಡಿ, ಆಲ್ಮೋಸ್ಟ್ ಎಷ್ಟು ಉದ್ದದ ಬೇರುಗಳು ಸಹ ನಿಮಗೆ ಕಂಡು ಬರ್ತವೆ. ಇದ್ರ ನಂತರ ನೆಕ್ಸ್ಟ್ ನಿಮಗೆ ಈ ಚೆಂಟೆ ಹೊಡೆಯೋದು ಅಂತ ಹೇಳ್ತಾರೆ. ಸೊ ಹಿಂಗೆ ಒಂದೊಂದು ಏನು ಇದಿದೆಯಲ್ಲ, ಇದು ಕೇವಲ ಈಗ ಸ್ಟಾರ್ಟಿಂಗ್ ಹಂತದಲ್ಲಿ ನಿಮಗೆ ಈ ರೀತಿ ಕಂಡು ಬರ್ತಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಸಹ ದೊಡ್ಡದಾಗಿ ಚೆಂಟೆಗಳು ಬರಲಿಕ್ಕೆ ಶುರು ಆಗ್ತದೆ. ಈಗ ನೋಡಿದರೆ ನಿಮಗೆ ಒಂದೇ ಒಂದು ಇದರಲ್ಲಿ ಸಸಿ ಇದರಲ್ಲಿ ನಿಮಗೆ ಹಲವಾರು ಚೆಂಟೆಗಳು ಕಾಣ್ತಾ ಇದ್ದಾವೆ. ಸೊ ನೋಡ್ಬೋದು, ನಿಮಗೆ 10ರಿಂದ 12, 13 ತನಕನೂ ಸಹ ಇದರಲ್ಲಿ ಕಂಡು ಬರ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಸಹ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಸೊ ಇದೇನಪ್ಪ ಅಂದರೆ ನಿಮಗೆ 2ನೇ ಹಂತದಲ್ಲಿ ಚೆಂಟೆ ಹೊಡೆಯೋ ಉಪಯೋಗ ನೋಡಲಿಕ್ಕೆ ಶುರು ಮಾಡ್ತೀರಾ. ಇದಾದಮೇಲೆ ಕಾಳು ಕಟ್ಟಬೇಕಾದ್ರೆ ಲಾಸ್ಟ್ ಟೈಮ್ ಹೇಳಿದ್ರಿ, ಸೊ ಕಾಳನ್ನು ಸಹ ತುದಿ ತನಕ ಕಟ್ಟಂಗೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಜೊಳ್ಳು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಜೊಳ್ಳು ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ನಿಮಗೆ ಆಟೋಮೆಟಿಕ್ಕಾಗಿ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಗ್ರೋಮೋರ್ ಮನಸಾಯಿಲ್ ಬಳಸಿ ಇಳುವರಿ ಹೆಚ್ಚಿಸಿ.